ಹಾಯ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮ್ಗೆ ತಿಳಿಸ್ಕೊಡೋಂಥದ್ದು 40 ಮತ್ತು ಉದ್ದನೂ 40 ಅಗಲನೂ 40 ಯಾವ ಥರ ಮನೆ ಕಟ್ಟಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಹೊರಗಡೆ ನಿಂತ್ಕೊಂಡು ನೋಡಿದರೆ ಈ ಥರ ಕಾಣಿಸುತ್ತೆ. ಮೇಲ್ಗಡೆ ಒಂದು ರೂಮ್ ಇದೆ ಮತ್ತು ಕೆಳಗಡೆನೂ ರೂಮ್ಗಳಿದೆ. ಯಾವ ಥರ ಇದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಪೇಂಟಿಂಗ್ ಮಾತ್ರ ಒಳ್ಳೆ ಸಖತ್ತಾಗಿದೆ. ಅದರ ತಕ್ಕಂತೆಯೇ ಪೇಂಟಿಂಗ್ನ ಹಾಕಿದ್ದಾರೆ. ಪೇಂಟಿಂಗಲ್ಲೇ ನಮಗೆ ಲುಕ್ ಕಾಣಿಸೋದು ಮನೆ, ಅದಕ್ಕೋಸ್ಕರ ಪೇಂಟಿಂಗ್ನ ಚೆನ್ನಾಗಿ ಹಾಕಿ. ಸೊ ಇದು ಬಂದ್ಬಿಟ್ಟು ಹೊರಗಡೆಯಿಂದ ಅದನ್ನು ತೋರಿಸ್ತಿದ್ದೀನಿ. ಇನ್ನು ಒಳಗಡೆ ಹೋಗ್ಬೇಕಾದ್ರೆ ಈ ಥರ ಬೈಕುಗಳು ನಿಲ್ಸೋಕ್ಕೆ ಇವರು ಸಂಪು ಬಂದ್ಬಿಟ್ಟು ಹೊರಗಡೆ ಹಾಕ್ಸಿದ್ದಾರೆ. ಮನೆ ಪಕ್ಕದಲ್ಲಿ ಕೆಲವರು ಹಾಕ್ಸ್ತಾರೆ, ಆದರೆ ಇವರು ಹೊರಗಡೆ ಜಾಗ ಇರೋದ್ರಿಂದ ಹೊರಗಡೆ ಹಾಕ್ಸಿದ್ದಾರೆ. ಇನ್ನು ಮುಂದೆ ಹೋಗ್ತಾ ಇದ್ದೀನಿ ನೋಡಿ. ಮುಂದೆ ಹೋಗ್ತಾ ಇದ್ದರೆ ಎಷ್ಟು ಅಗಲ ಜಾಗ ಇದೆ. ಯಾರಾದರೂ ಸ್ಟಾರ್ಟಿಂಗ್ ಬಂದ್ರೇ ಈ ಥರ ಜಾಗ ನಿಂತ್ಕೊಳಕ್ಕೆ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲೇ ಇವರು ಮೆಟ್ಲು ಹಾಕ್ಸಿದ್ದಾರೆ. ಮೆಟ್ಲು ಎಲ್ಲರೂ ಒಳಗಡೆ ಹಾಕಿಸ್ತಾರೆ ಮತ್ತು ಇದು ಹಾಕಿಸ್ತಾರೆ. ಇವರು ಸೈಡಲ್ಲಿ ಹಾಕ್ಸಿದ್ದಾರೆ. ಅದ್ರ ಪಕ್ಕದಲ್ಲೇ ಇವರು ಬಾತ್ರೂಮ್ಗೆ ಜಾಗ ಇದಲ್ವ, ಆ ಬಾತ್ರೂಮ್ ಪಕ್ಕದಲ್ಲೇ ಇವರು ಮೆಟ್ಲನ್ನ ಹಾಕ್ಸಿದ್ದಾರೆ. ಬಾತ್ರೂಮ್ ಇರೋದು 2 ರೂಮ್ ಇದೆ. ಒಂದು ಬಾತ್ರೂಮ್ ಇದೆ, ಒಂದು ಬಚ್ಚಲ್ ರೂಮ್ ಇದೆ. ಸೊ ಬಚ್ಚಲ್ ರೂಮ್ ಯಾವ ಥರ ಇದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. 2 ನಲ್ಲಿ ಇದೆ, ಒಂದು ಸಿಂಕ್ ಇದೆ, ಅದಾದ ನಂತರ ಒಂದು ಟಾಪಲ್ಲಿ ಇದಿದೆ, ಒಂದು ಈ ಥರ ಒಂದು ಬಲ್ಪ್ ಇದೆ. ಇದು ಬಚ್ಚಲ್ ರೂಮು. ಸೊ ಸಿಂಪಲ್ ಆಗಿರೋಂಥದ್ದು ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ಹೊರಗಡೆ ಇರೋಂಥ ಟೈಲ್ಸ್ ಹಾಕಿದ್ದಾರೆ. ಟೈಲ್ಸ್ 2 ವಿಂಡೋಸ್ ಬಂದಿದೆ ಫ್ರಂಟಲ್ಲಿ, ಒಂದು ಮೇನ್ ಡೋರ್ ಬಂದಿದೆ. ತುಂಬ ಲುಕ್ಕಾಗಿ ಟೈಲ್ಸ್ ಕಾಣಿಸ್ತಾ ಇದೆ. ಮೇನ್ ಡೋರಿಂದ ಒಳಗಡೆ ಬಂದಿದ್ದೀವಿ ಈಗ. ಇಲ್ಲೊಂದು ಕಿಚನ್ ರೂಮು, ಅಲ್ಲೊಂದು ದೇವ್ರ ಮನೆ, ಅದಾದ ನಂತರ ಅಲ್ಲಿ 3 ರೂಮ್ ಇದೆ. ಇದು ಟಿವಿಗೆ ಶೋಕೇಸ್ ಥರ ಇದೆ. ಬ್ಯೂಟಿಫುಲ್ಲಾಗಿ ವುಡ್ಡಿಂದ ಮಾಡಿಸಿದ್ದಾರೆ ಇವರು. ಎಲ್ಲನೂ ಚೆನ್ನಾಗಿದೆ. ಇಲ್ಲೊಂದು ವಿಂಡೋಸ್ ಇದೆ, ಅದೇ ಹೇಳ್ದಲ್ಲ, ಫ್ರಂಟಲ್ಲಿ 2 ವಿಂಡೋಸ್ ಬರುತ್ತೆ, ಈ ಕಡೆ ಒಂದು ವಿಂಡೋಸು. ಸೊ ಇದು ಕಿಚನ್ ರೂಮ್ ಪಕ್ಕದಲ್ಲೇ ಅವರು ದೇವ್ರ ಮನೆಯನ್ನು ಮಾಡಿದ್ದಾರೆ. ದೇವರು ಮನೆ ರೂಮಲ್ಲೇ ಒಂದು ಸ್ವಲ್ಪ ಸೈಡಲ್ಲಿ ದೇವ್ರಿಗೆ ಅಂತ ಬಿಟ್ಟು ಇನ್ನು ಕೆಲವೊಂದು ಏನಾದರೂ ಸಾಮಾನುಗಳು ಅವು ಇವು ಇಕ್ಕಣಕ್ಕೆ ಇದನ್ನು ಒಂದು ರೂಮ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲೇ ಒಂದು ರೂಮ್ನ ಮಾಡಿದ್ದಾರೆ. 3ರಲ್ಲಿ ಒಂದು ಸ್ಟ್ರೈಟ್ ಇರೋದು ಇದು ಬಾತ್ರೂಮ್. ಇದು ಈ ಕಡೆ ಲೆಫ್ಟಲ್ಲಿ ಒಂದು ರೂಮ್ ಇದೆ ಮತ್ತು ರೈಟಲ್ಲಿ ಒಂದು ರೂಮ್ ಇದೆ. ನಾನೀಗ ತೋರಿಸ್ತಿದ್ರು ಲೆಫ್ಟಲ್ಲಿ ರೂಮು. ಈ ಲೆಫ್ಟಲ್ಲಿ ಒಂದು ಸಿಂಪಲ್ ಆಗಿರೋಂಥದ್ದು ವುಡ್ ವರ್ಕ್ ಮಾಡಿಸಿದ್ದಾನೆ. ಅದರಲ್ಲೇ ಎಲ್ಲ ಬಟ್ಟೆ ಗಿಟ್ಟೆ ಏನಾದರೂ ಇಕ್ಕಣಕ್ಕೆ ಚೆನ್ನಾಗಿದೆ. ರೂಮ್ ಮಾತ್ರ ಒಳ್ಳೆ ಸೂಪರಾಗಿದೆ. ಇದೇ ಥರ ಪೇಂಟಿಂಗ್ ಮಾತ್ರ ಸಖತ್ತಾಗಿದೆ ಇವರು ಹಾಕ್ಸಿರೋದು. ಆಪೋಸಿಟ್ ರೂಮ್ಗೆ ಹೋಗ್ತಾ ಇದ್ದೀನಿ ಈಗ. ಸೇಮ್ ಅಷ್ಟೇ, ಆ ರೂಮು ಎಷ್ಟಾಗಲ ಇದೆ, ಈ ರೂಮು ಅದೇ ಆಗಲ ಇದೆ. ಸೇಮ್ ಡಿಸೈನ್ನ ಸೇಮ್ ಮಾಡಿದ್ದಾರೆ. ಇದು ಮೇನ್ ಹಾಲ್. ಇದು ಹಾಲ್ ಯಾವ ಥರ ಇದೆ ಅನ್ನೋದು ನೋಡಿ. ತುಂಬ ದೊಡ್ಡದಾಗಿದೆ ಹಾಲ್ ಬಂದ್ಬಿಟ್ಟು, ಚೆನ್ನಾಗಿದೆ ಇದು. ಅದ್ರ ಪಕ್ಕದಲ್ಲೇ ಕಿಚನ್ ರೂಮ್ ಇದೆ. ಕಿಚನ್ ರೂಮ್ ಒಳಗಡೆ ಹೋಗೋಣ. ಯಾವ ಥರ ಕಿಚನ್ ರೂಮಲ್ಲಿ ಯಾವ ಥರ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಕಿಚನ್ ರೂಮ್. ಅದು ಕಿಚನ್ ರೂಮಲ್ಲಿ ಡಿಫ್ರೆಂಟಾಗಿ ಟೈಪ್ ಆಗಿ ಇವರು ಮಾಡಿದ್ದಾರೆ. ಸದ್ಯಕ್ಕೆ ಹಳೆ ಯಾವ ಥರ ನಾವು ಓದೋ ಕಾಲದಲ್ಲಿ ಇದನ್ನು ಮಾಡಿರ್ತಾರೆ ಅದೇ ಥರ ಇದು ಮಾತ್ರ ಡೈನಿಂಗ್ ಟೇಬಲ್ ಥರ ಒಳ್ಳೆ ಸೂಪರಾಗಿ ಮಾಡಿದ್ದಾನೆ. ಡೈನಿಂಗ್ ಟೇಬಲ್ ಅಂದರೆ ಕಿಚನ್ ರೂಮ್, ಡೈನಿಂಗ್ ಟೇಬಲ್ ಥರನೇ ಕಿಚನ್ ರೂಮಲ್ಲಿ ಮಾಡಿದ್ದಾರೆ. ಒಳಗಡೆ ಏನಾದರೂ ಇಕ್ಬೋದು. ಅದಾದ ನಂತರ ಒಳಗಡೆ ನೋಡಿ ಆ ಸಾಮಾನುಗಳು ಅವು ಇವು ಹಾಕೋಣಕ್ಕೆ ಚೆನ್ನಾಗಿರುತ್ತೆ. ಅದ್ರ ಪಕ್ಕದಲ್ಲೇ ಒಂದು ಗ್ಯಾಸ್ ಇಕ್ಕೋಣಕ್ಕೆ ಸಹ ಇವರು ಮಾಡಿದ್ದಾರೆ. ಪ್ರತಿಯೊಂದು ಸತಿ ಹೊರಗಡೆ ತೆಗಿಯೋದು ಹಾಕೋದು ಇದು ಭಾಳ ಅಂತ. ಸೊ ಈ ವಿಂಡೋಸ್ ಪಕ್ಕದಲ್ಲೇ ಗ್ಯಾಸ್ ಇದೆ ಅಲ್ವಾ, ಅದಕ್ಕೋಸ್ಕರ ವಿಂಡೋಸ್ ಪಕ್ಕದಲ್ಲೇ ಮಾಡಿದೆ. ಮತ್ತು ಅಲ್ಲೇ ನಮಗೆ ಇದಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.